ಹಾಯ್ ನಮಸ್ಕಾರ, ನಾನು ಭಾಗ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಟೊಮಟೊ ಗ್ರೇವಿ ಅಥವಾ ಟೊಮಟೊ ಪಲ್ಯ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಸೂಪರ್ ಆಗಿರುತ್ತೆ. ಸೂಪರ್ ಕಾಂಬಿನೇಷನ್. ಹಾಗಾದರೆ ನೋಡೋಣ ಬನ್ನಿ ಟೊಮಟೊ ಗ್ರೇವಿ ಅಥವಾ ಟೊಮಟೊ ಪಲ್ಯ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ಮೂರು ಟೊಮಟೊ ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದೆ. ಪಾತ್ರೆ ಇಟ್ಟಿದೆ. 2ರಿಂದ 3 ಚಮಚ ಎಣ್ಣೆ ಹಾಕೋಣ. ಜಜ್ಜಿರೋ ಬೆಳ್ಳುಳ್ಳಿ ಹಾಕೋಣ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕೋಣ. ಇವಾಗ ಹಚ್ಚಿರೋ ಟೊಮಟೊ ಹಾಕೋಣ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಇದನ್ನು 1 ನಿಮಿಷ ಮುಚ್ಚಿಡೋಣ. ನೋಡಿ, ಇನ್ನೂ ಸ್ವಲ್ಪ ಮುಚ್ಚಿಡಬೇಕು. ಇನ್ನು ಒಂದು 10 ಸೆಕೆಂಡ್ ಆದರೆ ಸಾಕು. ಈ ಥರ ಆಗಿರಬೇಕು. ಅವಾಗೇ ಉಪ್ಪು ಖಾರ ಹಾಕಿದರೆ ಇದು ಟೊಮಟೊ ಕುದಿಯಲ್ಲ, ಹಾಗಾಗಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆದರೆ ಇವಾಗ ಆಗಿದೆ ನೋಡಿ. ಖಾರ ಹಾಕೋಣ. ನಾನು 1.5 ಸ್ಪೂನ್ ಖಾರ ಹಾಕ್ತಿದ್ದೀನಿ. ಅರಿಶಿನ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ಬೆಲ್ಲ ಹಾಕೋಣ. ಇದೇ ಟೇಸ್ಟ್ ಕೊಡೋದು. ಟೊಮಟೊ ಹುಳಿ ಆಗಿರೋದ್ರಿಂದ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಾತ್ರ ಅನ್ನಕ್ಕೆ ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಒಂದು 2 ನಿಮಿಷ ಕುದಿಲಿ ಇದು. ನೋಡಿ ಎಷ್ಟು ಸಖತ್ತಾಗಿದೆ. ಇದಕ್ಕೊಂದನಿ ನೀರು ಹಾಕೋಣ. ಒಂದು ಅರ್ಧ ಗ್ಲಾಸ್ಗಿನ್ನ ಕಡಿಮೆ ಹಾಕೋಣ. ಈಗ ಮುಚ್ಚಿಡೋಣ. ಚೆನ್ನಾಗಿ ಬೇಯುತ್ತೆ ಅದು. ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ದಟ್ಸೋಣ. ಅದನ್ನು ಬೇಳೆ ಗುಂಡು ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಇದಕ್ಕೆ ನೀವು ಎಲ್ಲಾರ ಹೋಗ್ಬೇಕಾದ್ರೆ ಚಿತ್ರಾನ್ನದ ಥರನೋ ಇದರಲ್ಲೇ ಅನ್ನ ಹಾಕಿ ಕಲಿಸ್ಬೋದು. ಸೂಪರ್ ಆಗಿರುತ್ತೆ. ಇದರಲ್ಲಿ ಈರುಳ್ಳಿ ಹಾಕಿನೂ ಮಾಡ್ಬೋದು. ಅದು ಒಂಥರ ಬೇರೆ ಟೇಸ್ಟ್ ಇರುತ್ತೆ. ಬೆಳ್ಳುಳ್ಳಿ ಟೇಸ್ಟೇ ಬೇರೆ, ಈರುಳ್ಳಿ ಟೇಸ್ಟೇ ಬೇರೆ ಇರುತ್ತೆ. ಇದಾಗಿದೆ ನೋಡಿ ಟೊಮಟೊ ಗ್ರೇವಿ. ನೋಡಿ, ಈ ಥರ ಆಗಿದೆ. ಇದು ಬಿಸಿ ಅನ್ನಕ್ಕೂ ಸೂಪರಾಗಿರುತ್ತೆ, ತಣ್ಣನ ಅನ್ನಕ್ಕೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಹಾಕೋಣ. ಈಗ ರೆಡಿ ಆಯ್ತು ನೋಡಿ. ಈಗ ಬಿಸಿ ಅನ್ನಕ್ಕೆ ಟೊಮಟೊ ಗ್ರೇವಿ ಹಾಕೋಣ. ನೋಡಿ ಎಷ್ಟು ಮಸ್ತಿದೆ. ನಿಮಗೆ ಈ ಗ್ರೇವಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಂದನೆಗಳು.